ಭಾರತ ಪಾಕಿಸ್ತಾನದ ನಡುವೆ ಈಗ ಕದನ ವಿರಾಮ. ಇಂದು ಭಾರತ ಪಾಕ್ ಡಿಜಿಎಂಒಗಳ ಮಹತ್ವದ ಸಭೆ ನಡೆಯಲಿದೆ. ಮಧ್ಯಾಹ್ನ 12 ಗಂಟೆಗೆ ಈ ಸಭೆ ನಡೆಯುತ್ತೆ. ಹೈ ವೋಲ್ಟೇಜ್ ಸಭೆ. ಸೇನಾ ಕಾರ್ಯಾಚರಣೆಯ ಬಗ್ಗೆ ಅಷ್ಟೇ ಈ ಮೀಟಿಂಗ್ ಇರುತ್ತೆ. ಯಾವುದೇ ವಿವಾದಗಳ ಬಗ್ಗೆ ಈ ಮೀಟಿಂಗ್ನಲ್ಲಿ ಮಾತುಕತೆ ಮಾಡಕ್ಕಾಗಲ್ಲ. ಎಲ್ಲರ ಚಿತ್ತ ಇಂದಿನ ಡಿಜಿಎಂಒಗಳ ಸಭೆಯತ್ತ. ಪಾಕಿಸ್ತಾನದ ಮುಂದೆ ಭಾರತ ಏನೆಲ್ಲ ಡಿಮಾಂಡ್ಸ್ ಅಂದ್ರೆ ರಿಸ್ಟ್ರಿಕ್ಷನ್ಸ್, ನೀವು ಹಿಂಗ್ ಮಾಡಬೇಕು ಹಿಂಗ್ ಮಾಡಬಾರ್ದು ಅಂತ ಏನಿಡತ್ತೆ. ಡಿಜಿಎಂಒಗಳ ಮಹತ್ವದ ಸಭೆ ಇವತ್ತು ಏನ್ ನಿರ್ಧಾರ ಕೈಗೊಳ್ತಾರೆ ಅನ್ನುವಂಥದ್ದು. ಕಾಶ್ಮೀರ ವಿಚಾರದಲ್ಲಿ ವಿವಾದದ ಬಗ್ಗೆ ಏನು ಮಾತಾಡಕ್ಕಾಗಲ್ಲ. ಸೇನಾ ಕಾರ್ಯಾಚರಣೆಯನ್ನ ಮುಂದುವರಿಸ್ತೀವೋ ಇಲ್ವೋ ಅನ್ನೋದನ್ನಷ್ಟೇ ಮಾತಾಡಲಾಗುತ್ತೆ. ಭಾರತ ಭಾಗವಹಿಸುತ್ತಾ ಇಲ್ವಾ ಕಾದು ನೋಡಬೇಕು. ಏನಾಗತ್ತೆ ಇವತ್ತು ನಮ್ಮ ನಿರ್ಧಾರ ಏನಿರುತ್ತೆ ಅನ್ನೋದು ಸಾಕಷ್ಟು ಕುತೂಹಲವನ್ನ ಕೆರಳಿಸಿದೆ. 12 ಗಂಟೆಗೆ ಮಹತ್ವದ ಡಿಜಿಎಂಒ ಮೀಟಿಂಗ್. ನಮ್ಮ ಕಡೆಯಿಂದ ಡಿಜಿಎಂಒ, ಅವ್ರ ಕಡೆ ಡಿಜಿಎಂಒ ಇಬ್ರು ಬಂದು ಮಾತನಾಡ್ತಾರಾ ಇಲ್ವಾ, ಇವತ್ತು ಏನಾಗತ್ತೆ ಅನ್ನೋದೇ ಬಹಳ ಕುತೂಹಲಕಾರಿ ವಿಚಾರ. ನಮ್ಮ ಸೇನೆಗೆ ಪರಮಾಧಿಕಾರವನ್ನು ಕೊಡಲಾಗಿದೆ, ನೀವು ಏನ್ ಬೇಕಾದ್ರೂ ಮಾಡಿ ಅಂತ ಮೋದಿ ಅಧಿಕಾರಕ್ಕೂ. ಭಾರತ ಪಾಕಿಸ್ತಾನದ ನಡುವೆ ಈಗ ಕದನ ವಿರಾಮ. ಇಂದು ಭಾರತ ಪಾಕ್ ಡಿಜಿಎಂಒಗಳ ಮಹತ್ವದ ಸಭೆ ನಡೆಯಲಿದೆ. ಮಧ್ಯಾಹ್ನ 12 ಗಂಟೆಗೆ ಈ ಸಭೆ ನಡೆಯುತ್ತೆ. ಹೈ ವೋಲ್ಟೇಜ್ ಸಭೆ. ಸೇನಾ ಕಾರ್ಯಾಚರಣೆಯ ಬಗ್ಗೆ ಅಷ್ಟೇ ಈ ಮೀಟಿಂಗ್ ಇರುತ್ತೆ. ಯಾವುದೇ ವಿವಾದಗಳ ಬಗ್ಗೆ ಈ ಮೀಟಿಂಗ್ನಲ್ಲಿ ಮಾತುಕತೆ ಮಾಡಕ್ಕಾಗಲ್ಲ. ಎಲ್ಲರ ಚಿತ್ತ ಇಂದಿನ ಡಿಜಿಎಂಒಗಳ ಸಭೆಯತ್ತ. ಪಾಕಿಸ್ತಾನದ ಮುಂದೆ ಭಾರತ ಏನೆಲ್ಲ ಡಿಮಾಂಡ್ಸ್ ಅಂದ್ರೆ ರಿಸ್ಟ್ರಿಕ್ಷನ್ಸ್, ನೀವು ಹಿಂಗ್ ಮಾಡಬೇಕು ಹಿಂಗ್ ಮಾಡಬಾರ್ದು ಅಂತ ಏನಿಡತ್ತೆ. ಡಿಜಿಎಂಒಗಳ ಮಹತ್ವದ ಸಭೆ ಇವತ್ತು ಏನ್ ನಿರ್ಧಾರ ಕೈಗೊಳ್ತಾರೆ ಅನ್ನುವಂಥದ್ದು. ಕಾಶ್ಮೀರ ವಿಚಾರದಲ್ಲಿ ವಿವಾದದ ಬಗ್ಗೆ ಏನು ಮಾತಾಡಕ್ಕಾಗಲ್ಲ. ಸೇನಾ ಕಾರ್ಯಾಚರಣೆಯನ್ನ ಮುಂದುವರಿಸ್ತೀವೋ ಇಲ್ವೋ ಅನ್ನೋದನ್ನಷ್ಟೇ ಮಾತಾಡಲಾಗುತ್ತೆ. ಭಾರತ ಭಾಗವಹಿಸುತ್ತಾ ಇಲ್ವಾ ಕಾದು ನೋಡಬೇಕು. ಏನಾಗತ್ತೆ ಇವತ್ತು ನಮ್ಮ ನಿರ್ಧಾರ ಏನಿರುತ್ತೆ ಅನ್ನೋದು ಸಾಕಷ್ಟು ಕುತೂಹಲವನ್ನ ಕೆರಳಿಸಿದೆ. 12 ಗಂಟೆಗೆ ಮಹತ್ವದ ಡಿಜಿಎಂಒ ಮೀಟಿಂಗ್. ನಮ್ಮ ಕಡೆಯಿಂದ ಡಿಜಿಎಂಒ, ಅವ್ರ ಕಡೆ ಡಿಜಿಎಂಒ ಇಬ್ರು ಬಂದು ಮಾತನಾಡ್ತಾರಾ ಇಲ್ವಾ, ಇವತ್ತು ಏನಾಗತ್ತೆ ಅನ್ನೋದೇ ಬಹಳ ಕುತೂಹಲಕಾರಿ ವಿಚಾರ. ನಮ್ಮ ಸೇನೆಗೆ ಪರಮಾಧಿಕಾರವನ್ನು ಕೊಡಲಾಗಿದೆ, ನೀವು ಏನ್ ಬೇಕಾದ್ರೂ ಮಾಡಿ ಅಂತ ಮೋದಿ ಅಧಿಕಾರಕ್ಕೂ. ಭಾರತ ಪಾಕಿಸ್ತಾನದ ನಡುವೆ ಈಗ ಕದನ ವಿರಾಮ. ಇಂದು ಭಾರತ ಪಾಕ್ ಡಿಜಿಎಂಒಗಳ ಮಹತ್ವದ ಸಭೆ ನಡೆಯಲಿದೆ. ಮಧ್ಯಾಹ್ನ 12 ಗಂಟೆಗೆ ಈ ಸಭೆ ನಡೆಯುತ್ತೆ. ಹೈ ವೋಲ್ಟೇಜ್ ಸಭೆ. ಸೇನಾ ಕಾರ್ಯಾಚರಣೆಯ ಬಗ್ಗೆ ಅಷ್ಟೇ ಈ ಮೀಟಿಂಗ್ ಇರುತ್ತೆ. ಯಾವುದೇ ವಿವಾದಗಳ ಬಗ್ಗೆ ಈ ಮೀಟಿಂಗ್ನಲ್ಲಿ ಮಾತುಕತೆ ಮಾಡಕ್ಕಾಗಲ್ಲ. ಎಲ್ಲರ ಚಿತ್ತ ಇಂದಿನ ಡಿಜಿಎಂಒಗಳ ಸಭೆಯತ್ತ. ಪಾಕಿಸ್ತಾನದ ಮುಂದೆ ಭಾರತ ಏನೆಲ್ಲ ಡಿಮಾಂಡ್ಸ್ ಅಂದ್ರೆ ರಿಸ್ಟ್ರಿಕ್ಷನ್ಸ್, ನೀವು ಹಿಂಗ್ ಮಾಡಬೇಕು ಹಿಂಗ್ ಮಾಡಬಾರ್ದು ಅಂತ ಏನಿಡತ್ತೆ. ಡಿಜಿಎಂಒಗಳ ಮಹತ್ವದ ಸಭೆ ಇವತ್ತು ಏನ್ ನಿರ್ಧಾರ ಕೈಗೊಳ್ತಾರೆ ಅನ್ನುವಂಥದ್ದು. ಕಾಶ್ಮೀರ ವಿಚಾರದಲ್ಲಿ ವಿವಾದದ ಬಗ್ಗೆ ಏನು ಮಾತಾಡಕ್ಕಾಗಲ್ಲ. ಸೇನಾ ಕಾರ್ಯಾಚರಣೆಯನ್ನ ಮುಂದುವರಿಸ್ತೀವೋ ಇಲ್ವೋ ಅನ್ನೋದನ್ನಷ್ಟೇ ಮಾತಾಡಲಾಗುತ್ತೆ. ಭಾರತ ಭಾಗವಹಿಸುತ್ತಾ ಇಲ್ವಾ ಕಾದು ನೋಡಬೇಕು. ಏನಾಗತ್ತೆ ಇವತ್ತು ನಮ್ಮ ನಿರ್ಧಾರ ಏನಿರುತ್ತೆ ಅನ್ನೋದು ಸಾಕಷ್ಟು ಕುತೂಹಲವನ್ನ ಕೆರಳಿಸಿದೆ. 12 ಗಂಟೆಗೆ ಮಹತ್ವದ ಡಿಜಿಎಂಒ ಮೀಟಿಂಗ್. ನಮ್ಮ ಕಡೆಯಿಂದ ಡಿಜಿಎಂಒ, ಅವ್ರ ಕಡೆ ಡಿಜಿಎಂಒ ಇಬ್ರು ಬಂದು ಮಾತನಾಡ್ತಾರಾ ಇಲ್ವಾ, ಇವತ್ತು ಏನಾಗತ್ತೆ ಅನ್ನೋದೇ ಬಹಳ ಕುತೂಹಲಕಾರಿ ವಿಚಾರ. ನಮ್ಮ ಸೇನೆಗೆ ಪರಮಾಧಿಕಾರವನ್ನು ಕೊಡಲಾಗಿದೆ, ನೀವು ಏನ್ ಬೇಕಾದ್ರೂ ಮಾಡಿ ಅಂತ ಮೋದಿ ಅಧಿಕಾರಕ್ಕೂ. ಭಾರತ ಪಾಕಿಸ್ತಾನದ ನಡುವೆ ಈಗ ಕದನ ವಿರಾಮ. ಇಂದು ಭಾರತ ಪಾಕ್ ಡಿಜಿಎಂಒಗಳ ಮಹತ್ವದ ಸಭೆ ನಡೆಯಲಿದೆ. ಮಧ್ಯಾಹ್ನ 12 ಗಂಟೆಗೆ ಈ ಸಭೆ ನಡೆಯುತ್ತೆ. ಹೈ ವೋಲ್ಟೇಜ್ ಸಭೆ. ಸೇನಾ ಕಾರ್ಯಾಚರಣೆಯ ಬಗ್ಗೆ ಅಷ್ಟೇ ಈ ಮೀಟಿಂಗ್ ಇರುತ್ತೆ. ಯಾವುದೇ ವಿವಾದಗಳ ಬಗ್ಗೆ ಈ ಮೀಟಿಂಗ್ನಲ್ಲಿ ಮಾತುಕತೆ ಮಾಡಕ್ಕಾಗಲ್ಲ. ಎಲ್ಲರ ಚಿತ್ತ ಇಂದಿನ ಡಿಜಿಎಂಒಗಳ ಸಭೆಯತ್ತ. ಪಾಕಿಸ್ತಾನದ ಮುಂದೆ ಭಾರತ ಏನೆಲ್ಲ
ಡಿಮಾಂಡ್ಸ್ ಅಂದ್ರೆ ರಿಸ್ಟ್ರಿಕ್ಷನ್ಸ್, ನೀವು ಹಿಂಗ್ ಮಾಡಬೇಕು ಹಿಂಗ್ ಮಾಡಬಾರ್ದು ಅಂತ ಏನಿಡತ್ತೆ? ಡಿಜಿಎಂಒಗಳ ಮಹತ್ವದ ಸಭೆ ಇವತ್ತು ಏನ್ ನಿರ್ಧಾರ ಕೈಗೊಳ್ತಾರೆ ಅನ್ನುವಂಥದ್ದು ಕಾಶ್ಮೀರ ವಿಚಾರದಲ್ಲಿ ವಿವಾದದ ಬಗ್ಗೆ ಏನು ಮಾತಾಡಕ್ಕಾಗಲ್ಲ. ಸೇನಾ ಕಾರ್ಯಾಚರಣೆಯನ್ನ ಮುಂದುವರಿಸ್ತೀವೋ ಇಲ್ವೋ ಅನ್ನೋದನ್ನಷ್ಟೇ ಮಾತಾಡಲಾಗುತ್ತೆ. ಭಾರತ ಭಾಗವಹಿಸುತ್ತಾ ಇಲ್ವಾ ಕಾದು ನೋಡಬೇಕು. ಏನಾಗತ್ತೆ ಇವತ್ತು ನಮ್ಮ ನಿರ್ಧಾರ ಏನಿರುತ್ತೆ ಅನ್ನೋದು ಸಾಕಷ್ಟು ಕುತೂಹಲವನ್ನ ಕೆರಳಿಸಿದೆ. 12 ಗಂಟೆಗೆ ಮಹತ್ವದ ಡಿಜಿಎಂಒ ಮೀಟಿಂಗ್. ನಮ್ಮ ಕಡೆಯಿಂದ ಡಿಜಿಎಂಒ, ಅವ್ರ ಕಡೆ ಡಿಜಿಎಂಒ ಇಬ್ರು ಬಂದು ಮಾತನಾಡ್ತಾರಾ ಇಲ್ವಾ, ಇವತ್ತು ಏನಾಗತ್ತೆ ಅನ್ನೋದೇ ಬಹಳ ಕುತೂಹಲಕಾರಿ ವಿಚಾರ. ನಮ್ಮ ಸೇನೆಗೆ ಪರಮಾಧಿಕಾರವನ್ನು ಕೊಡಲಾಗಿದೆ, ನೀವು ಮಾಡಿ, ನೀವು ಏನ್ ಬೇಕಾದ್ರೂ ಮಾಡಿ ಅಂತ ಮೋದಿ ಅಧಿಕಾರಕ್ಕೆ. ಭಾರತ ಪಾಕಿಸ್ತಾನದ ನಡುವೆ ಈಗ ಕದನ ವಿರಾಮ. ಇಂದು ಭಾರತ ಪಾಕ್ ಡಿಜಿಎಂಒಗಳ ಮಹತ್ವದ ಸಭೆ ನಡೆಯಲಿದೆ. ಮಧ್ಯಾಹ್ನ 12 ಗಂಟೆಗೆ ಈ ಸಭೆ ನಡೆಯುತ್ತೆ. ಹೈ ವೋಲ್ಟೇಜ್ ಸಭೆ. ಸೇನಾ ಕಾರ್ಯಾಚರಣೆಯ ಬಗ್ಗೆ ಅಷ್ಟೇ ಈ ಮೀಟಿಂಗ್ ಇರುತ್ತೆ. ಯಾವುದೇ ವಿವಾದಗಳ ಬಗ್ಗೆ ಈ ಮೀಟಿಂಗ್ ಅಲ್ಲಿ ಮಾತುಕತೆ ಮಾಡಕ್ಕಾಗಲ್ಲ. ಎಲ್ಲರ ಚಿತ್ತ ಇಂದಿನ ಡಿಜಿಎಂಒಗಳ ಸಭೆಯತ್ತ. ಪಾಕಿಸ್ತಾನದ ಮುಂದೆ ಭಾರತ ಏನೆಲ್ಲ ಡಿಮಾಂಡ್ಸ್ ಅಂದ್ರೆ ರಿಸ್ಟ್ರಿಕ್ಷನ್ಸ್, ನೀವು ಹಿಂಗ್ ಮಾಡಬೇಕು ಹಿಂಗ್ ಮಾಡಬಾರ್ದು ಅಂತ ಏನಿಡತ್ತೆ? ಡಿಜಿಎಂಒಗಳ ಮಹತ್ವದ ಸಭೆ ಇವತ್ತು ಏನ್ ನಿರ್ಧಾರ ಕೈಗೊಳ್ತಾರೆ ಅನ್ನುವಂಥದ್ದು ಕಾಶ್ಮೀರ ವಿಚಾರದಲ್ಲಿ ವಿವಾದದ ಬಗ್ಗೆ ಏನು ಮಾತಾಡಕ್ಕಾಗಲ್ಲ. ಸೇನಾ ಕಾರ್ಯಾಚರಣೆಯನ್ನ ಮುಂದುವರಿಸ್ತೀವೋ ಇಲ್ವೋ ಅನ್ನೋದನ್ನಷ್ಟೇ ಮಾತಾಡಲಾಗುತ್ತೆ. ಭಾರತ ಭಾಗವಹಿಸುತ್ತಾ ಇಲ್ವಾ ಕಾದು ನೋಡಬೇಕು. ಏನಾಗತ್ತೆ ಇವತ್ತು ನಮ್ಮ ನಿರ್ಧಾರ ಏನಿರುತ್ತೆ ಅನ್ನೋದು ಸಾಕಷ್ಟು ಕುತೂಹಲವನ್ನ ಕೆರಳಿಸಿದೆ. 12 ಗಂಟೆಗೆ ಮಹತ್ವದ ಡಿಜಿಎಂಒ ಮೀಟಿಂಗ್. ನಮ್ಮ ಕಡೆಯಿಂದ ಡಿಜಿಎಂಒ, ಅವ್ರ ಕಡೆ ಡಿಜಿಎಂಒ ಇಬ್ರು ಬಂದು ಮಾತನಾಡ್ತಾರಾ ಇಲ್ವಾ, ಇವತ್ತು ಏನಾಗತ್ತೆ ಅನ್ನೋದೇ ಬಹಳ ಕುತೂಹಲಕಾರಿ ವಿಚಾರ. ನಮ್ಮ ಸೇನೆಗೆ ಪರಮಾಧಿಕಾರವನ್ನು ಕೊಡಲಾಗಿದೆ, ನೀವು ಮಾಡಿ, ನೀವು ಏನ್ ಬೇಕಾದ್ರೂ ಮಾಡಿ ಅಂತ ಮೋದಿ ಅಧಿಕಾರಕ್ಕೆ. ಭಾರತ ಪಾಕಿಸ್ತಾನದ ನಡುವೆ ಈಗ ಕದನ ವಿರಾಮ. ಇಂದು ಭಾರತ ಪಾಕ್ ಡಿಜಿಎಂಒಗಳ ಮಹತ್ವದ ಸಭೆ ನಡೆಯಲಿದೆ. ಮಧ್ಯಾಹ್ನ 12 ಗಂಟೆಗೆ ಈ ಸಭೆ ನಡೆಯುತ್ತೆ. ಹೈ ವೋಲ್ಟೇಜ್ ಸಭೆ. ಸೇನಾ ಕಾರ್ಯಾಚರಣೆಯ ಬಗ್ಗೆ ಅಷ್ಟೇ ಈ ಮೀಟಿಂಗ್ ಇರುತ್ತೆ. ಯಾವುದೇ ವಿವಾದಗಳ ಬಗ್ಗೆ ಈ ಮೀಟಿಂಗ್ ಅಲ್ಲಿ ಮಾತುಕತೆ ಮಾಡಕ್ಕಾಗಲ್ಲ. ಎಲ್ಲರ ಚಿತ್ತ ಇಂದಿನ ಡಿಜಿಎಂಒಗಳ ಸಭೆಯತ್ತ. ಪಾಕಿಸ್ತಾನದ ಮುಂದೆ ಭಾರತ ಏನೆಲ್ಲ ಡಿಮಾಂಡ್ಸ್ ಅಂದ್ರೆ ರಿಸ್ಟ್ರಿಕ್ಷನ್ಸ್, ನೀವು ಹಿಂಗ್ ಮಾಡಬೇಕು ಹಿಂಗ್ ಮಾಡಬಾರ್ದು ಅಂತ ಏನಿಡತ್ತೆ? ಡಿಜಿಎಂಒಗಳ ಮಹತ್ವದ ಸಭೆ ಇವತ್ತು ಏನ್ ನಿರ್ಧಾರ ಕೈಗೊಳ್ತಾರೆ ಅನ್ನುವಂಥದ್ದು ಕಾಶ್ಮೀರ ವಿಚಾರದಲ್ಲಿ ವಿವಾದದ ಬಗ್ಗೆ ಏನು ಮಾತಾಡಕ್ಕಾಗಲ್ಲ. ಸೇನಾ ಕಾರ್ಯಾಚರಣೆಯನ್ನ ಮುಂದುವರಿಸ್ತೀವೋ ಇಲ್ವೋ ಅನ್ನೋದನ್ನಷ್ಟೇ ಮಾತಾಡಲಾಗುತ್ತೆ. ಭಾರತ ಭಾಗವಹಿಸುತ್ತಾ ಇಲ್ವಾ ಕಾದು ನೋಡಬೇಕು. ಏನಾಗತ್ತೆ ಇವತ್ತು ನಮ್ಮ ನಿರ್ಧಾರ ಏನಿರುತ್ತೆ ಅನ್ನೋದು ಸಾಕಷ್ಟು ಕುತೂಹಲವನ್ನ ಕೆರಳಿಸಿದೆ. 12 ಗಂಟೆಗೆ ಮಹತ್ವದ ಡಿಜಿಎಂಒ ಮೀಟಿಂಗ್. ನಮ್ಮ ಕಡೆಯಿಂದ ಡಿಜಿಎಂಒ, ಅವ್ರ ಕಡೆ ಡಿಜಿಎಂಒ ಇಬ್ರು ಬಂದು ಮಾತನಾಡ್ತಾರಾ ಇಲ್ವಾ, ಇವತ್ತು ಏನಾಗತ್ತೆ ಅನ್ನೋದೇ ಬಹಳ ಕುತೂಹಲಕಾರಿ ವಿಚಾರ. ನಮ್ಮ ಸೇನೆಗೆ ಪರಮಾಧಿಕಾರವನ್ನು ಕೊಡಲಾಗಿದೆ.